ಹೈದರಾಬಾದ್ ನಿವಾಸಿಗಳಿಗೆ ಎಲ್ಲೆಡೆ ಗುಡ್ ನ್ಯೂಸ್. ಪ್ರತಿದಿನ ಆಫೀಸು, ಕಾಲೇಜು, ಮಾರ್ಕೆಟ್ಗೆ ಪ್ರಯಾಣ ಮಾಡೋಕೆ ನಾವು ನೂರಾರು ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಇದು ಮಿಡಲ್ ಕ್ಲಾಸ್ ಜನರ ಮೇಲೆ ಭಾರೀ ಪರಿಣಾಮವನ್ನು ಉಂಟು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ತೆಲಂಗಾಣ ಸರ್ಕಾರ ಹೈದರಾಬಾದ್ ನಿವಾಸಿಗಳಿಗೆ ಮತ್ತೊಂದು ಗ್ಯಾರಂಟಿ ನೀಡೋಕೆ ಮುಂದಾಗಿದ್ದು, ಸರ್ಕಾರದ ಎಂಎಂಟಿಎಸ್ ರೈಲುಗಳಲ್ಲಿ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡೋಕೆ ಅವಕಾಶ ನೀಡಲು ಸಿದ್ಧತೆ ನಡೆಸಿದೆ. ತೆಲಂಗಾಣ ಸಂಸ್ಥಾಪನಾ ದಿನ ಉಡುಗೊರೆಯಾಗಿ ಜೂನ್ 2ರಿಂದ 1 ವರ್ಷದ ಕಾಲ ಪ್ರಯೋಗಾತ್ಮಕವಾಗಿ ಈ ಯೋಜನೆಯನ್ನು ಜಾರಿ ಮಾಡಲು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಈ 1 ವರ್ಷದಲ್ಲಿ ಬರುವ ಪ್ರತಿಕ್ರಿಯೆಯನ್ನು ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದೆ. ಈಗಾಗಲೇ ಈ ಕುರಿತು ದಕ್ಷಿಣ ಮಧ್ಯ ರೈಲ್ವೆಗೆ ಸರ್ಕಾರ ಪ್ರಸ್ತಾವನೆ ಮಾಡಿ ಪತ್ರವನ್ನು ಬರೆದಿದೆ. ರೈಲ್ವೆ ಬೋರ್ಡ್ ಅನುಮತಿ ಲಭ್ಯವಾದ ಕೂಡಲೇ ಈ ಯೋಜನೆ ಜಾರಿ ಆಗುವುದು ಖಚಿತ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರ ಮಹತ್ವ ಈ ನಿರ್ಧಾರಕ್ಕೆ ಹೈದರಾಬಾದ್ನಲ್ಲಿ ತೀವ್ರವಾಗಿ ಹೆಚ್ಚಾಗ್ತಾ ಇರುವ ಟ್ರಾಫಿಕ್ ಸಮಸ್ಯೆ ಕಾರಣವಂತೆ. ಪ್ರತಿದಿನ ಲಕ್ಷಾಂತರ ಮಂದಿ ತಮ್ಮ ವಾಹನಗಳೊಂದಿಗೆ ರಸ್ತೆ ಇಳಿತಾ ಇರುವ ಕಾರಣ ಟ್ರಾಫಿಕ್ ಸಮಸ್ಯೆಯೊಂದಿಗೆ ಸಮಯ ಹಾಗೂ ಇಂಧನ ಕೂಡ ವ್ಯರ್ಥವಾಗುತ್ತೆ. ಇದಕ್ಕೆ ಪರಿಹಾರ ಕಲ್ಪಿಸೋಕೆ ಸಾರ್ವಜನಿಕರ ಸಾರಿಗೆಯನ್ನ ಪ್ರೋತ್ಸಾಹ ನೀಡೋಕೆ ಸಿಎಂ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರಂತೆ. ಇದರ ಭಾಗವಾಗಿಯೇ ಎಂಎಂಟಿಎಸ್ನಲ್ಲಿ ಉಚಿತ ಪ್ರಯಾಣ ಯೋಜನೆ ಆರಂಭ ಮಾಡಲಾಗಿದೆ. ಈ ಯೋಜನೆ ಜಾರಿಯಾದರೆ ಪ್ರಯಾಣಿಕರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಇದರಿಂದ ರಸ್ತೆ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ಅಂತ ವರದಿಯಾಗಿದೆ. ಯೋಜನೆಗೆ ಸಿಎಂ ರೇವಂತ್ ರೆಡ್ಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಮಾರ್ಚ್ 26ರಂದು ಎಂಎಂಟಿಎಸ್ ರೈಲು ಬಗ್ಗೆ ಸಮೀಕ್ಷೆ ನಡೆಸಿ ಕ್ರಮ ಕೈಗೊಂಡಿದ್ದಾರಂತೆ. ಏಪ್ರಿಲ್ 16ರಂದು ರೈಲು ನಿಲಯದಲ್ಲಿ ನಡೆದ ಸಭೆಯಲ್ಲಿ ತೆಲಂಗಾಣ ಮುಖ್ಯ ಕಾರ್ಯದರ್ಶಿ ರಾಮಕೃಷ್ಣ ರಾವ್ ಅವರು ದಕ್ಷಿಣ ಮಧ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಸಂಜಯ್ ಕುಮಾರ್ ಶ್ರೀವಾಸ್ತವ್ ಅವರನ್ನು ಭೇಟಿಯಾದರು. ಈ ಸಭೆಯು ರೈಲ್ವೆ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಮೊದಲ ಸಮನ್ವಯ ಸಭೆಯಾಗಿದೆ. ಹೈದರಾಬಾದ್ ಮೆಟ್ರೋಪಾಲಿಟನ್ ಏರಿಯಾ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಸ್ಪೆಷಲ್ ಚೀಫ್ ಸೆಕ್ರೆಟರಿ ಜಯೇಶ್ ರಂಜನ್ ಎಸ್ಸಿಆರ್ಜಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಸಿಎಂ ಅವರ ಸೂಚನೆಗಳನ್ನು ಪ್ರಸ್ತಾಪ ಮಾಡಿದ್ದಾರಂತೆ. ಉಚಿತ ಪ್ರಮಾಣ ಯೋಜನೆ, ಪೀಕ್ ಅವರ್ಗಳಲ್ಲಿ ರೈಲಿನ ಹೆಚ್ಚಳ, ಸಂಚಾರ ಹಾಗೆ ನಿಲ್ದಾಣಗಳಲ್ಲಿ ಸೌಲಭ್ಯಗಳನ್ನು ಹೆಚ್ಚಿಸೋಕೆ ಕ್ರಮ ಕೈಗೊಳ್ಳಲು ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ಕರಡು ತಿಳುವಳಿಕೆ ಒಪ್ಪಂದ ಕಳುಹಿಸಲು ರೈಲ್ವೆ ಕಡೆಯಿಂದ ಮನವಿ ಬಂದ ನಂತರ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರೈಲ್ವೆ ಮಂಡಳಿಯಿಂದ ಅನುಮತಿ ಪಡೆದ ನಂತರ ಅದನ್ನು ಕಾರ್ಯಗತಗೊಳಿಸುವುದಾಗಿ ಎಸ್ಸಿಆರ್ ಪ್ರತಿಕ್ರಿಯಿಸಿದೆ. ಸದ್ಯ ಎಂಎಂಟಿಎಸ್ ರೈಲುಗಳ ಆದಾಯ ವರ್ಷಕ್ಕೆ ಸುಮಾರು 10 ಕೋಟಿ ರೂಪಾಯಿ ಇದೆ. ಉಚಿತ ಪ್ರಯಾಣ ಯೋಜನೆ ಜಾರಿಯಾದರೆ ಈ ಹಣವನ್ನು ಸರ್ಕಾರ ದಕ್ಷಿಣ ಮಧ್ಯ ರೈಲ್ವೆ ಬೋರ್ಡ್ ಪಾವತಿ ಮಾಡಬೇಕಿದೆ. ಪ್ರಯಾಣಿಕರಿಗೆ ಹೆಚ್ಚುವರಿ ಸೌಲಭ್ಯ ನೀಡೋಕೆ ಅಗತ್ಯವಿರುವ ಅನುದಾನವನ್ನು ಸರ್ಕಾರ ನೀಡಲಿದೆಯಂತೆ. ಇದರಿಂದ ರೈಲ್ವೆ ಇಲಾಖೆಗೂ ಕೂಡ ಆದಾಯ ಹೆಚ್ಚಾಗಲಿದೆ. 1 ವರ್ಷ ಮಾತ್ರ ಯೋಜನೆ ಪ್ರಯೋಗಾತ್ಮಕವಾಗಿ ಜಾರಿ ಆಗಲಿದೆ. ಈ ಅವಧಿಯಲ್ಲಿ ಪ್ರಯಾಣಿಕರ ಸಂಖ್ಯೆ, ಟ್ರಾಫಿಕ್ ಮೇಲಿನ ಪ್ರಭಾವ, ಪ್ರಜೆಗಳ ಸ್ಪಂದನೆ ಗಮನಿಸಿ ಯೋಜನೆಯನ್ನು ಮುಂದುವರಿಸುವ ನಿರ್ಧಾರವನ್ನು ಸರ್ಕಾರ ಮಾಡಲಿದೆ.